ವಿಪಕ್ಷೀಯರು ಹೆಣೆಯಬಹುದಾದಂಥ ತಂತ್ರಗಳ ಬಗ್ಗೆ ನಮ್ಮ ಪ್ರಮೋದ್ ಮಾತಾಡ್ತಾ ಇದ್ರು. ವಿಪಕ್ಷಗಳು ಹೆಣೆಯಬಹುದಾದಂಥ ತಂತ್ರ, ಸ್ವಪಕ್ಷೀಯರು ಹಣಿಯಬಹುದಾದಂಥ ತಂತ್ರ. ಇಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅಭಿಷೇಕ್ ಮನು ಸಿಂಘ್ವಿ ಜೊತೆಗೆ ಚರ್ಚೆ ಶುರುವಾಗಿದೆ. ಮುಂದಿನ ಕಾನೂನು ಪ್ರಕ್ರಿಯೆ ಬಗ್ಗೆ ಈಗಾಗಲೇ ಮಾತುಕತೆಗಳು ಶುರುವಾಗಿದೆ. ಏನು ಮುಂದಿನ ಹೆಜ್ಜೆ ಏನು? ವಿಭಾಗೀಯ ಪೀಠಕ್ಕೆ ಹೋಗಬೇಕು, ಅದಾದ ನಂತರ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು. ತಮ್ಮ ಕಾನೂನು ತಂಡಕ್ಕೆ ಈಗಾಗಲೇ ರೆಡಿಯಾಗಿರಿ ಅನ್ನುವಂಥ ಸಂದೇಶವನ್ನು ಮುಖ್ಯಮಂತ್ರಿಗಳು ರವಾನಿಸಿದ್ದಾರೆ. ನನಗೆ ಬಹಳ ಆಶ್ಚರ್ಯ ಆಗುತ್ತೆ ನಿಜಕ್ಕೂ. ಯಾಕಂದರೆ 45 ವರ್ಷಗಳ ಕಾಲ ಸುದೀರ್ಘವಾಗಿ ಒಂದು ಕ್ರೆಡಿಬಿಲಿಟಿನ ಮೇಂಟೈನ್ ಮಾಡ್ಕೊಂಡು ಬಂದಂಥ ಒಬ್ಬ ರಾಜ್ಯದ ಮುತ್ಸದ್ದಿ ರಾಜಕಾರಣಿ. ಬೇರೆ ಬೇರೆ ರಾಜಕಾರಣಿಗಳಿಗೆ ಇದೊಂದು ಪಾಠ ಆಗಬೇಕು. ಇದೊಂದು ಪಾಠ. ರಾಜಕಾರಣಿಗಳು ನಾವು ಆಡಿದ್ದೇ ಆಟ, ಹೂಡಿದ್ದೇ ಲಗ್ಗೆ ಅಂದ್ಕೊಂಡ್ಬಿಟ್ಟಿದ್ದಾರೆ. ಬೇಕಾದ್ದು ಮಾಡ್ತೀವಿ, ಮಾಡಿದ್ದನ್ನು ಅರಗಿಸ್ಕೊತೀವಿ ಎನ್ನುವಂಥ ಒಂದು ಧಾಡಸಿತನ ಇದೆ, ಅಹಂಕಾರ ಇದೆ ಅವ್ರ ಹತ್ರ. ನೋಡಿ, ಸಿದ್ದರಾಮಯ್ಯನವ್ರಿಗೆ ಸ್ಥಿತಿ ಬಂದಿದೆ ಅಂತಂತಂದರೆ ಮುಂದೆ ಯಾರ್ಯಾರಿಗೆ ಏನೇನು ಕಾದಿರ್ಬೋದು ಯೋಚನೆ ಮಾಡಿ. ಇದೊಂದು ದೊಡ್ಡ ಎಚ್ಚರಿಕೆಯ ಗಂಟೆ ಇದು ರಾಜ್ಯದ ರಾಜಕಾರಣಿಗಳಿಗೆ. ಮುಂದಿನ ಕಾನೂನು ಪ್ರಕ್ರಿಯೆಗಳೇನೇನು ಅದಕ್ಕೋಸ್ಕರ ಸಿದ್ಧರಾಗಿ ಅನ್ನುವಂಥ ಸಂದೇಶ ಮುಖ್ಯಮಂತ್ರಿಗಳಿಂದ ರವಾನೆ ಆಗಿದೆ. ತಮ್ಮ ಟೀಮನ್ನು ಈಗ ರೆಡಿ ಮಾಡ್ತಾ ಇದ್ದಾರೆ. ಸುತ್ತಮುತ್ತಲಿರುವಂಥ ಒಂದಿ ಮಾಗಧರು ಯಾರಾದರೂ ಅಧಿಕಾರಕ್ಕೆ ಬಂದರು ಅಂದ ತಕ್ಷಣ ಅದು ಹೆಂಗೆ ಸೃಷ್ಟಿ ಮಾಡ್ಕೊತಾರೆ ಗೊತ್ತಿಲ್ಲ, ನಾಯಿ ಕೊನೆಗಳ ಥರ ಸೃಷ್ಟಿಯಾಗ್ಬಿಡ್ತಾರೆ. ಘೋಷಣೆಗಳು ಹಾಕಿದ್ದೆ, ಉಗೆ ಹೇಳಿದ್ದೆ. ಬರೀ TJ ಅಬ್ರಾಹಂ ಮಾತಾಡ್ತಾ ಇದ್ದಾರೆ ನೋಡೋಣ. ನಾವು ಯಾವ್ಯಾವ ಅಂಶಗಳನ್ನು ಸೆಕ್ಷನ್ ವೈಸ್ ನಮ್ಮ ಅಬ್ಜೆಕ್ಷನ್ಸಲ್ಲಿ ಹಾಕಿದ್ವೋ ಆ ಸೆಕ್ಷನ್ ಪ್ರಕಾರನೇ ಆ ಸಬ್ ಡಿವಿಷನ್ ಅಂತ ಹೇಳ್ಬೋದು. ಈ ಇಶ್ಯೂ ಅಂತ ಡಿಫ್ರೆಂಟ್ ಇಶ್ಯೂಸ್ ಆಗಿ ನಾವು ಬೇರ್ಪಡಿಸಿ ನಾವು ಹಾಕಿದ್ವಿ. ಅದನ್ನ ಅದೇ ಸಿಸ್ಟಮಲ್ಲಿ ಬಂದಿದೆ ಅನ್ನೋದು ನಮ್ಗೆ ಭಾರಿ ಸಂತೋಷ ಆಗ್ತದೆ. ಇಟ್ ಈಸ್ ಅ ಮೆಟಿಕ್ಯುಲಸ್ಲಿ ಅದೇನು ಹೇಳೋದು, ಕುಲಂಕುಷವಾಗಿ ಅದನ್ನ ಇದ್ರು. ಮತ್ತೆ ಅವರ ಕಾರಣಗಳಿಂದ ಸಂಪರ್ಕ ಸಾಧ್ಯ ಆಗಲಿಲ್ಲ. TJ ಅಬ್ರಾಹಂ ಹೇಳ್ತಾ ಇದ್ರು, ಯಾವ್ಯಾವ ಸೆಕ್ಷನ್ಗಳ ಅಡಿನಲ್ಲಿ ಯಾವ್ಯಾವ ಪಾಯಿಂಟ್ಗಳನ್ನು ನಾವು ನಮೂದಿಸಿದ್ವಿ ಅದರ ಆಧಾರದ ಮೇಲೇ ತೀರ್ಪು ಬಂದಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಮುಂದಿನ ಹಂತ ಏನೀಗ, ಈಗ ಅರ್ಜಿ ವಜಾಗೊಂಡಿದೆ. ಈಗ ಮುಂದೆ ಅವರು ಮುಂದಿನ ಕೋರ್ಟಿಗೆ ಹೋಗಬೇಕು, ವಿಭಾಗೀಯ ಪೀಠಕ್ಕೆ ಹೋಗಬೇಕು, ಅದಾದಮೇಲೆ ಸುಪ್ರೀಂ ಕೋರ್ಟಿನ ಕದ ತಟ್ಟಬೇಕು. ಆದರೆ ಅಲ್ಲಿ ತನಕ ಆಗುವಂಥ ಬೆಳವಣಿಗೆಗಳೇನೇನು? ಬರೀ ಪ್ರಮೋದ್ ನಮ್ಮ ಜೊತೆಗಿದ್ದಾರೆ. ಪ್ರಮೋದ್, ನೀವು ಹೇಳ್ತಾ ಇದ್ದೀರಿ ಏನು ಅಂದರೆ ಈ ವಿಪಕ್ಷೀಯರು ಯಾವ ರೀತಿ ತಂತ್ರಗಾರಿಕೆಯನ್ನು ಹೆಣಿಬೋದು ಅನ್ನುವಂಥದ್ದು, ಅಲ್ಲಿ ತನಕ ಸ್ವಪಕ್ಷೀಯರು ಯಾವ್ಯಾವ ರೀತಿ ಹಣಿಬೋದು ಅದನ್ನು ಕೂಡ ನಾವು ಮಾತಾಡಲೇಬೇಕು. ಯಾಕಂದರೆ ಸಾಮಾನ್ಯ ಸಂಗತಿಯಲ್ಲ, ಬಹಳ ರಾಜಕಾರಣ ಅಂತಂತಂದರೆ ಅತ್ಯಂತ ಸಹಜವಾಗಿ ಇರುತ್ತೆ. ಮುಖ್ಯಮಂತ್ರಿಗಳು ಕೂಡ ಈ ನಾವೇನು ಸಂದರ್ಶನ ಮಾಡಿದ್ವಿ ಆ ಸಂದರ್ಶನವೂ ಸೇರಿದಂತೆ ಮೊನ್ನೆ ರಾಯಣ್ಣ ಕಾರ್ಯಕ್ರಮದಲ್ಲೂ ಕೂಡ ಮಾತಾಡಿದ್ದಾರೆ. ಯಾರ್ಯಾರು ನನ್ನ ವಿರುದ್ಧ ಯಾವ್ಯಾವ ರೀತಿ ಷಡ್ಯಂತ್ರಗಳನ್ನು ಮಾಡಿದ್ರು ಅನ್ನುವಂಥ ಸಂದೇಶವನ್ನು ರವಾನಿಸಿದ್ದಾರೆ. ಮುಂದೆ ಏನು ಪ್ರಮೋದ್? ಈಗ ರಂಗನಾಥ್, ಈ ಒಂದು ವಿಚಾರದಲ್ಲಿ ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷದ ಒಳಗೆ ಗಂಭೀರವಾದಂಥ ಒಂದು ಚರ್ಚೆ ಸಹಜವಾಗಿ ಆಗುತ್ತೆ. ಯಾಕೆಂದರೆ ಈ ಒಂದು ತೀರ್ಪೇನಿದೆ, ಈಗ ಏಕಾಏಕಿ ಇದರಿಂದ ಅಂತಿಮವಾದಂಥ ಫಲಿತಾಂಶ ಈಗಲೇ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವಿಲ್ಲದೆ ಇದ್ರೂ ಕೂಡ ದೂರಗಾಮಿ ಪರಿಣಾಮಗಳು ಖಂಡಿತವಾಗ್ಲೂ ಆಗೇ ಆಗುತ್ತೆ ರಂಗನಾಥ್. ಯಾಕೆಂದರೆ ಈ ತೀರ್ಪು ಬಂದಾದಮೇಲೆ ಸಹಜವಾಗಿ ವಿಭಾಗೀಯ ಪೀಠಕ್ಕೆ ಹೋಗುವಂಥದ್ದು ಅಥವಾ ಸುಪ್ರೀಂ ಕೋರ್ಟಲ್ಲಿ ಹೋಗುವಂಥದ್ದು ಎರಡನೇ ವಿಚಾರ. ಆದರೆ ಹಂತವಾಗಿ ಅಂದರೆ ಪ್ರತಿ ಹಂತದಲ್ಲೂ ಕೂಡ ಆರಂಭಿಕ ಹಿನ್ನಡೆ ಆದಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಅಂದರೆ ಇವತ್ತು ಯಾವ ಸೈಟೇಷನನ್ನು ಕೊಟ್ಟಿದ್ದಾರೆ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ನೀವು ಸುಪ್ರೀಂ ಕೋರ್ಟ್ ತೀರ್ಪಿಗೆ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋದ ಮಾತ್ರಕ್ಕೆ ನಿಮ್ಮ ಪರವಾಗಿ ಬರುತ್ತೆ, ನಿಮ್ಮ ವಿರೋಧವಾಗಿ ಬರುತ್ತೆ ಅನ್ನೋದಲ್ಲ. ಒಂದೊಂದು ಈಗ ತೀರ್ಪು ಕೊಡುವಂಥ ಸಂದರ್ಭದಲ್ಲಿ ಹೈಕೋರ್ಟ್ನ ನ್ಯಾಯಾಧೀಶರು ಕೂಡ ಎಲ್ಲ ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಂಡು, ಜೊತೆಗೆ ಈಗಾಗಲೇ ಬೇರೆ ಬೇರೆ ಪ್ರಕರಣಗಳಲ್ಲಿ ಕೊಟ್ಟಿರುವಂಥ ತೀರ್ಪು ಜೊತೆಗೆ ಇದರಲ್ಲಿ ಈ ಒಂದು ಕೇಸ್ನಲ್ಲಿ ಏನೇನು ಮೆರಿಟ್ಸ್ ಇದೆ, ಏನೇನು ಗ್ರೌಂಡ್ಸ್ ಇದೆ, ಏನೇನು ದಾಖಲೆಗಳಿದೆ ಆ ದಾಖಲೆಗಳನ್ನು ಉಲ್ಲೇಖಿಸಿ ಖಂಡಿತವಾಗ್ಲೂ ಕೆಲವೊಂದಿಷ್ಟು ಗ್ರೌಂಡ್ಸ್ನ ಆಧಾರದ ಮೇಲೆ ಅವರು ತೀರ್ಪನ್ನು ಕೊಟ್ಟಿರ್ತಾರೆ. ಹೀಗಾಗಿ ಈ ತೀರ್ಪು ಎಷ್ಟು ಅಡಿಪಾಯವಾಗುತ್ತೆ ಸುಪ್ರೀಂ ಕೋರ್ಟ್ನ ತೀರ್ಪಿಗೆ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಹೀಗಾಗಿ ಪ್ರತಿ ಹಂತದಲ್ಲೂ ಕೂಡ ಈ ರೀತಿ ಅವರ ವಿರೋಧಿ ವಾದದ ಅಡಿಪಾಯಗಳು ಇನ್ನಷ್ಟು ಆ ಬುನಾದಿ ಗಟ್ಟಿಯಾದಷ್ಟು ಸಂದರ್ಭದಲ್ಲಿ ಸಹಜವಾಗಿ ಮುಖ್ಯಮಂತ್ರಿಗಳಿಗೆ ಆಗ ತೊಂದರೆ ಆಗ್ಬೋದು. ಮುಂದಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಇದೇ ವಾದ ಅಲ್ಲೂ ಪುರಸ್ಕಾರ ಆದರೆ ಆ ಖಂಡಿತವಾಗ್ಲೂ ತೊಂದರೆ ಆಗುತ್ತೆ. ಅಫ್ಕೋರ್ಸ್ ನಾಯಕತ್ವ ಡಿಸ್ಟರ್ಬ್ ಆಯಿತು ಅಂದರೆ ಪರ್ಯಾಯ ನಾಯಕತ್ವನ ಕಾಂಗ್ರೆಸ್ನವರು ಕೂಡ ನೋಡಲೇಬೇಕಾಗುತ್ತೆ. ಯಾವಾಗ ನಾಯಕತ್ವ ಡಿಸ್ಟರ್ಬ್ ಆಗುತ್ತೆ ರಾಜಕೀಯದಲ್ಲಿ, ಅದು ಮೈತ್ರಿ ಸರ್ಕಾರ ಇರ್ಬೋದು ಅಥವಾ ಸ್ವಪಕ್ಷೀಯರ ಸರ್ಕಾರ ಇರ್ಬೋದು ಅಥವಾ ಒಂದೇ ಪಕ್ಷದ ಸರ್ಕಾರ ಇರ್ಬೋದು, ಯಾವ್ಯಾವಾಗ ನಾಯಕತ್ವ ಡಿಸ್ಟರ್ಬ್ ಆಗುತ್ತೆ ಅಂತ ಒಂದು ಸಂದರ್ಭದಲ್ಲಿ ಪವರ್ ಸೆಂಟರ್ ಕೂಡ ಡಿಸ್ಟರ್ಬ್ ಆಗುತ್ತೆ, ನಾಯಕತ್ವವೂ ಕೂಡ ಬದಲಾದಂಥ ಉದಾಹರಣೆಗಳು ನಮ್ಮಲ್ಲಿ ನೋಡಿದ್ವಿ. ಹೀಗಾಗಿ
ಈಗ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಕೇವಲ ಈ ಒಂದು ತೀರ್ಪಿನಿಂದ ನಾಳೆಗೆ ಮುಖ್ಯಮಂತ್ರಿಗಳ ಬದಲಾವಣೆ ಆಗೇ ಬಿಡುತ್ತೆ ಅಂತ ಖಂಡಿತ ಹೇಳೋದಕ್ಕೆ ಸಾಧ್ಯವಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಈ ಹೋರಾಟ ರೂಪುಗೊಳ್ತಾ ಇದ್ದಂತೆ ಕಾನೂನು ಸಮರ ಯಾವ ರೀತಿ ರೂಪುಗೊಳ್ಳುತ್ತೋ ಅದೇ ರೀತಿ ಕಾಂಗ್ರೆಸ್ನ ಮನೆಯೊಳಗಿನ ರಾಜಕೀಯ ಕೂಡ ಹೊಸ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಹೊಸ ರೀತಿಯಂಥ ಲೆಕ್ಕಾಚಾರಗಳು ಶುರುವಾಗುತ್ತೆ, ಸಮೀಕರಣಗಳು ಶುರುವಾಗುತ್ತೆ, ಶಕ್ತಿ ಕೇಂದ್ರಗಳು ಸೃಷ್ಟಿಯಾಗುತ್ತೆ. ಇದು ಯಾವ ರೀತಿ ಹೆಣಿತಾ ಹೋಗುತ್ತೆ, ಆ ಸಂದರ್ಭದಲ್ಲಿ ಜಾತಿ ಸಮೀಕರಣಗಳು ಹೇಗಾಗುತ್ತೆ, ಜೊತೆಗೆ ಆ ಸಂದರ್ಭದಲ್ಲಿ ನಾಯಕತ್ವ, ಹೈಕಮಾಂಡ್ನ ನಾಯಕತ್ವ ಇರ್ಬೋದು, ಸ್ಥಳೀಯ ನಾಯಕತ್ವ ಇರ್ಬೋದು, ಅಥವಾ ಮುಂದಿನ ಭವಿಷ್ಯದ ನಾಯಕರಾಗಬೇಕು, ಮುಖ್ಯಮಂತ್ರಿಗಳಾಗಬೇಕು ಅಂತ ಯಾರು ಅನ್ಕೋತಾರೆ ಅವರ ನಡೆಗಳು ಹೇಗಿರುತ್ತೆ, ನುಡಿಗಳು ಹೇಗಿರುತ್ತೆ, ವರ್ತನೆಗಳಿರುತ್ತೆ, ಇದೆಲ್ಲದರ ಆಧಾರದ ಮೇಲೆ ಒಂದು ಹೊಸ ಪವರ್ ಸೆಂಟರ್ ಓಪನ್ ಆಗೋದ್ರಲ್ಲಿ ಯಾವುದೇ ರೀತಿಯಂತ ಅನುಮಾನ ಇಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ಹೋಗ್ತಾ ಇದ್ದಂತೆ ಅದರಲ್ಲೂ FIR ಏನಾದ್ರು ದಾಖಲಾದರೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಸಿದ್ದರಾಮಯ್ಯವರಿಗೆ ವಿರುದ್ಧವಾದಂಥ ಒಂದು ತೀರ್ಮಾನ ಬಂದರೆ ಖಂಡಿತವಾಗ್ಲೂ ರಾಜ್ಯ ರಾಜಕಾರಣದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ನಿರೀಕ್ಷೆ ಮಾಡಬಹುದಾಗುತ್ತೆ. ರಂಗನಾಥ್, ಓಕೆ, ನೀವು ಹಾಗೆ ನೀವು ಸಂಪರ್ಕದಲ್ಲಿ ಇನ್ನಷ್ಟು ಮಾತಾಡ್ತೀನಿ.